ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಗುರುವಾರ ನಾನು ಬೆಳಗ್ಗೆ ಒಂದು 11 ಗಂಟೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಟೋಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ನಮ್ಮ ಅಣ್ಣನ ಆಟೋಯಿಂದ. ಇವಾಗ ಅಲ್ಲಿ ತಣ್ಣೀರಾಳ ಹೋಗ್ತಾ ಇದ್ದೆ, ಸ್ವಲ್ಪ ಫಂಕ್ಷನ್ ಇತ್ತು, ಹಂಗೆ ಅಮ್ಮನ ಮನೆಗೂ ಹೋಗಬೇಕಿತ್ತು. ಹಂಗೆ ಹೋಗ್ಬಿಟ್ಟು ಫಂಕ್ಷನ್ನು ಅಟೆಂಡ್ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ ತಂಗಿ ಎಂಗೇಜ್ಮೆಂಟ್ ಇತ್ತು, ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ ತಲೆಯನ್ನು ಬಚ್ಚಿಲ್ಲ, ಅಲ್ಲೇ ಅಮ್ಮನ ಮನೇಲಿ ಹೋಗಿ ಬಚ್ಕೊಳ್ಳೋಣ ಅಂತ. ಲೇಟ್ ಆಗಿತ್ತು ಆಲ್ರೆಡಿ, ಅದಕ್ಕೋಸ್ಕರ ಹಂಗೆ ಹೋಗ್ತಾ ಇದ್ದೀನಿ. ಅಮ್ಮ ಏನು ಬರಲ್ಲ, ಅಮ್ಮ ಮನೆ ಹತ್ರ ಹೋಗ್ತಿದ್ದಾರೆ, ಅದಕ್ಕೆ ಅಣ್ಣ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೇನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ಡೇ ಏನೇನಾಗುತ್ತೆ ಅಂತ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಂಪ್ಲೀಟಾಗಿ ಇವತ್ತಿನ ದಿವಸ. ಮತ್ತು ನಾಳೆ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ನಾನು ಹೆಂಗೆ ಆಚರಿಸ್ತೀನಿ ವರಮಹಾಲಕ್ಷ್ಮಿ ಅನ್ನೋದನ್ನು ಕೂಡ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಬನ್ನಿ ಇವತ್ತು ಏನು ಮಾಡೋಣ ಅಂತ ಹೋಗೋಣ. ಗೈಸ್, ನಮ್ಮ ಅಮ್ಮನ ಮನೆಗೆ ಬಂದೆ ನಾನು. ಈಗ ಬಂದು ತಲೆಯೆಲ್ಲ ಬಚ್ಕೊಂಡಾಯಿತು. ನಾನು ಫ್ರೀ ಹೇರ್ನೇ ಬಿಡೋಣ ಅಂದ್ಕೊಂಡಿದ್ದೀನಿ. ಹಂಗಾಗಿ ಈಗ ಹೊರಡೋಣ. ಇಲ್ಲೇ ನಮ್ಮ ಮನೆಯಿಂದ ಪಕ್ಕದಲ್ಲಿ ನಡ್ಕೊಂಡೆ ಹೋಗ್ಬೋದು, ಪಕ್ಕದ ರೋಡು. ಅಮ್ಮವ್ರು ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಹೊರಡೋಣ ಅಂತ ಹೊರಡ್ತಿದ್ದೀನಿ. ಅಲ್ಲಿ ಹೋಗಿ ಯಾರ್ಯಾರು ಬಂದಿದ್ದಾರೆ ಏನು ಅಂತಲೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಿಂಗೆ ನೋಡ್ತಾ ಇದ್ದೀನಿ. ನಾನು ಜಾಸ್ತಿ ಫ್ರೀ ಹೇರ್ ಬಿಡೋಲ್ಲ, ಯಾಕಂದರೆ ನನಗೆ ಲಾಂಗ್ ಹೇರ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ. ಹಾಗಾಗಿ ನಾನು ಬಿಡೋದೇ ಯಾವಾಗಲೂ ಅನಿಸ್ತು. ಇವಾಗ ಸದ್ಯದಲ್ಲಿ ಯಾವ ಫಂಕ್ಷನ್ಗೂ ಹೋಗಿದ್ದಿಲ್ಲ ಫ್ರೀ ಹೇರ್ ಬಿಟ್ಕೊಂಡು, ಅದಕ್ಕೆ ಈ ಸತಿ ಫ್ರೀ ಹೇರ್ ಬಿಟ್ಕೊಂಡಿದ್ದೀನಿ. ನೋಡಿ, ನನ್ನ ಔಟ್ಫಿಟ್ ಈ ಥರ ಇದೆ. ನಾನು ಸಿಂಪಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾರ್ಯಾರು ಹೆಂಗೆ ರೆಡಿಯಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ನಾನು ಎಂಗೇಜ್ಮೆಂಟ್ ಮನೆಗೆ ಬಂದೆ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಪವಿ ಬಂದಿದ್ದಾಳೆ, ಹಾಯ್ ಮಾಡೆ. ಇಲ್ಲಿ ಮೇಕಪ್ ಆಂಟಿ, ನಮ್ಮ ಆಂಟಿ ಬಂದಿದ್ದಾರೆ, ಅವ್ರಿಗೆ ಮೇಕಪ್ ಕೊಡ್ಸಿರೋದು, ಹಂಗಾಗಿ ಅವರು ಬಂದಿದ್ದಾರೆ. ಹೆಂಗಿದೆ, ಚೆನ್ನಾಗಿದೆಯಾ ಫಂಕ್ಷನು? ಸೂಪರ್ ಆಗಿದೆ. ಮತ್ತು ನನ್ನ ಯೂಟ್ಯೂಬ್ ಬಗ್ಗೆ ಏನಾದ್ರು ಒಂದು 4 ಮಾತು ಹೇಳಿ. ಸೂಪರಾಗಿ ಮಾಡ್ತಾರೆ ನೋಡಿ, ಒಳ್ಳೆ ಟಿಪ್ಸ್ ಕೊಡ್ತಾರೆ, ಒಳ್ಳೆ ಸಾಂಬಾರ್ಗಳು ಹೇಳ್ಕೊಡ್ತಾರೆ, ಯೂಸ್ ಆಗುತ್ತೆ, ಬೇಗ ಮಾಡ್ಕೊಳ್ಳೋ ಥರ ನೋಡಿ. ಹಿಂಗೆ ನೀನು ಸೂಪರಾಗಿ ಮಾಡ್ತಾಳೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಇವರು. ಇವಾಗ ಒಂದು 2 ವರ್ಷದಿಂದ ಪರಿಚಯ, ಆದರೂ ತುಂಬ ಕ್ಲೋಸ್. ಬನ್ನಿ ಇವಾಗ ಎಂಗೇಜ್ಮೆಂಟ್ ಹೆಂಗೆ ಆಗುತ್ತೆ ಏನು ಅಂತ ಎಲ್ಲನೂ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಹುಡುಗಿಯವರ ಅತ್ತೆ ಮಗಳು ಬಂದಿದ್ದಾಳೆ ನೋಡಿ, ಇವಳೇ ಎಲ್ಲ ಇನ್ಚಾರ್ಜು, ಉಸ್ತುವಾರಿ ಎಲ್ಲ ಇವಳ್ದೇನೆ ನೋಡಿ. ಮಾಡ್ಕೊಂತಿದ್ದಾರೆ. ಹಾಯ್ ಮಾಡೆ. ಹಾಯ್. ಇವಳೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಳದೇ ಎಲ್ಲ ಉಸ್ತುವಾರಿ. ಹೆಂಗಿದೆ 2000 years later. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ರಶ್ ಇತ್ತು ಮತ್ತು ತುಂಬ ಕೆಲಸ ಇತ್ತು. ಹಂಗಾಗಿ ಸ್ವಲ್ಪ ಕೆಲಸ ಮಾಡ್ತಿರೋದ್ರಿಂದ ಹಂಗೆ ಬ್ಯುಸಿ ಆಗೋದೆ, ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬಂದುಬಿಟ್ಟು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ಮತ್ತು ನಾಳೆ ದೇವ್ರ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದೆ. ಮತ್ತು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ, ಅಂದರೆ ಹಬ್ಬ ಅಂದರೆ ಕಾಮನಾಗಿ ಇದ್ದೇ ಇರುತ್ತಲ್ವ ತುಂಬ ಕೆಲಸ. ಹಂಗಾಗಿ ಇವಾಗ ಬಂದುಬಿಟ್ಟು ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಬ್ಲಾಗಲ್ಲಿ ನಾನು ಒಬ್ಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಬ್ಬಕ್ಕೆ ನೀವು ಮಾಡ್ಕೋಬೋದು. ನಾನು ಯಾಕಂದರೆ ಫಸ್ಟ್ ಒಂದೇ ದಿವಸ ಯಾಕೆ ಮುಂಚೆ ಮಾಡ್ಕೊತಿದ್ದೀನಿ ಅಂದರೆ ಮಾರನೇ ದಿವಸ ಪೂಜೆ ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರನೇ ಇವತ್ತು ಒಬ್ಬಿಟ್ಟು ಮಾಡಿ ಇಕ್ತಿದ್ದೀನಿ. ಏನಾಗಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದಕ್ಕೆ ಇವತ್ತು ಒಬ್ಬಿಟ್ಟು ಮಾಡೋದು ಹೇಗೆ ಏನು ಅಂತ ಹೇಳ್ಕೊಡ್ತೀನಿ. ನಾನು ಕಡಲೆಬೇಳೆ ಒಬ್ಬಿಟ್ಟು ಮಾಡ್ತಾ ಇರೋದು. ಬನ್ನಿ ಹೆಂಗೆ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಮೈದಾ ಕಲಸಿಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿ. ಇದನ್ನು ಸ್ವಲ್ಪ ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ. ಈಗ ಹೂರ್ಣ ತಯಾರು ಮಾಡ್ಕೋಬೇಕೀಗ. ನೋಡಿ, ಕಾಯಿ ತುರ್ಕೊಂಡಿಟ್ಕೊಂಡಿದ್ದೀನಿ, 2 ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಕಡಲೆಬೇಳೆನ ನೋಡಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕಡಲೆಬೇಳೆ ಇವಾಗ ಕಾಯಿ ಮತ್ತು ಬೆಲ್ಲ ಎಲ್ಲನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಬನ್ನಿ ಹೆಂಗೆ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಬೆಲ್ಲ ಮತ್ತು ಕಡಲೆಬೇಳೆನ ಹಾಕಿದ್ದೀವಿ. ಈಗ ಅದಕ್ಕೆ ಕಾಯಿನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಕಾಯಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ನಮ್ಮಮ್ಮ ಅವರು. ನಮ್ಮಮ್ಮ ಮಿಕ್ಸ್ ಮಾಡ್ಕೊತೈತೆ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಮಿಕ್ಸಿಲಿ ರುಬ್ಕೋಬೇಕು. ಇದನ್ನು ನೋಡಿ, ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಮತ್ತು ಸ್ವಲ್ಪ ಕಾಳನ್ನು ತೆಗ್ದಿಟ್ಟಿದ್ದೀನಿ. ಏನಕ್ಕಂದರೆ ಇದರಲ್ಲಿ ನಾಳೆ ನಾನು ಒಬ್ಬಿಟ್ಟು ಸಾರನ್ನ ಮಾಡೋಕ್ಕೆ ಇದು ಏನಾಗಲ್ಲ, ಇಟ್ಟರೆ ಒಂದು ನೈಟ್ ಇಟ್ಟರೆ ಏನಾಗಲ್ಲ. ಬೇಯಿಸಿರ್ತೀವಲ್ಲ ಬರೀ ನೀರು, ಅದು ಕಾಳು ಮತ್ತು ನೀರು, ಇದರಲ್ಲಿ ನಾವು ಒಬ್ಬಿಟ್ಟು ಸಾರು ಮಾಡ್ತೀನಿ. ಇದನ್ನು ನಾನು ಬೇಕು ನಿಮಗೆ ಒಬ್ಬಿಟ್ಟು ಸಾರು ಅಂದರೆ ನನಗೆ ಕಮೆಂಟ್ ಮಾಡಿ, ಇದನ್ನು ನಾನು ನಾಳೆ ಬ್ಲಾಗಲ್ಲಿ ನಾನು ಮಾಡ್ತೀನಿ. ಈಗ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮೆಲ್ಟ್ ಆಗಬೇಕು ಅದು ಬೆಲ್ಲ ಎಲ್ಲ.
ಅದು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹೂರ್ಣನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡು ಇಟ್ಕೋಬೇಕು. ನಿಮ್ಮಲ್ಲಿ ಮಿಕ್ಸಿ ಜಾರ್ ಇದೆ, ಮಿಕ್ಸಿಲಿ ರುಬ್ಬೋದು, ಇಲ್ಲ ಗ್ರೈಂಡರಲ್ಲಿದ್ದರೆ ಗ್ರೈಂಡರಲ್ಲಿ ರುಬ್ಬೋದು. ಈ ಥರ ರುಬ್ಕೊಂಡು ಇಟ್ಕೊಳ್ಬೇಕು. ಇದನ್ನು ಹೆಂಗೆ ತೊಟ್ಟೋದು ಏನು ಅಂತ ಬನ್ನಿ ತೋರಿಸ್ತೀನಿ. ಈಗ ನಾವು ಈ ಥರ ಉಂಡೆ ಮಾಡಿ ಇಟ್ಕೊಬೇಕು. ಫಸ್ಟ್ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಮಾಡಿ ಇಟ್ಕೊಂಡು, ಅದಾದಮೇಲೆ ಇವಾಗ ಫಿಲ್ಲಿಂಗ್ ಹೆಂಗೆ ಮಾಡೋದು ಅಂದರೆ ಫಸ್ಟು ಕೈಯಲ್ಲೇ ನಾವು ಸ್ವಲ್ಪ ಅಗಲ ಮಾಡ್ಕೋಬೇಕು. ಹಿಟ್ಟನ್ನ ಅಗಲ ಮಾಡ್ಕೊಂಡು ಆದಮೇಲೆ ಅದ್ರ ಮಧ್ಯೆ ಹೂರ್ಣ ಇಡಬೇಕು. ಹೂರ್ಣ ಇಟ್ಬಿಟ್ಟು ಅದನ್ನು ಕ್ಲೀನಾಗಿ ನಾವು ಕವರ್ ಮಾಡ್ಕೋಬೇಕು. ಹಿಟ್ಟಿಂದ ಈ ಥರ ಹಿಟ್ಟಿಂದ ಕವರ್ ಮಾಡ್ಕೊಬೇಕು. ಈ ಥರ ಕವರ್ ಮಾಡ್ಕೊಂಡು ಕ್ಲೀನಾಗಿ ರೌಂಡ್ ಮಾಡ್ಕೊಬೇಕು. ರೌಂಡ್ ಮಾಡ್ಕೊಂಡು ಆದಮೇಲೆ ತೊಡ್ಕೊಬೇಕು. ಸೊಪ್ಪಿಟ್ಟೆಲ್ಲ ಮಾಡಿ ನಮ್ಮದು ಊಟ ಎಲ್ಲ ಆಗಿದೆ. ಟೈಮ್ ಬಂದುಬಿಟ್ಟು 9:30 ಆಗಿದೆ. ಯಾಕಂದರೆ ಟೇಸ್ಟ್ ಮಾಡಲಿಲ್ಲ ನಾನು. ಟೇಸ್ಟ್ ಯಾಕೆ ಮಾಡಲಿಲ್ಲ ಅಂದರೆ ನಾಳೆ ದೇವರಿಗೆ ಇಡಬೇಕು, ಹಂಗಾಗಿ ಟೇಸ್ಟ್ ಮಾಡೋಂಗಿಲ್ಲ. ಅದಕ್ಕೇ ಟೇಸ್ಟ್ ಮಾಡಿಲ್ಲ. ನಾಳೆ ಟೇಸ್ಟ್ ಮಾಡಿಬಿಟ್ಟು ನಾಳೆ ಬ್ಲಾಗಲ್ಲಿ ಹೆಂಗಿತ್ತು ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ಅದೇ ರೀತಿ ವೀಡಿಯೋ ನಿಮಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.